ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. RRB ಈ ಟೆಕ್ನಿಷಿಯನ್ ಗ್ರೇಡ್ 3 ಆಮೇಲೆ ಟೆಕ್ನಿಕಲ್ ಗ್ರೇಡ್ 1 ಸಿಗ್ನಲ್ ವಿಭಾಗದೊಳಗೆ ಖಾಲಿ ಇರತಕ್ಕಂತಹ ಹುದ್ದೆಗಳ ನೇಮಕಾತಿಗಾಗಿ ಮಾರ್ಚ್ ಏನಿದೆ 9/2024 ಅಧಿಸೂಚನೆ ಹೊರಡಿಸಲಾಗಿತ್ತು. ಆವಾಗ 9,144 ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಲಾಗಿತ್ತು ಸ್ನೇಹಿತರೆ. ಏನು ಅಂತಂದರೆ 9,144 ಹುದ್ದೆಗಳು ಆದವಲ್ಲ, ಅದಕ್ಕೆ 5,144 ಹೊಸ ಹುದ್ದೆಗಳನ್ನು ಸೇರಿಸತಕ್ಕದ್ದಾಗಿ ಅಂತಹದ್ದು ಸ್ನೇಹಿತರೆ. ಒಟ್ಟಾರೆಯಾಗಿ ಪ್ರಸ್ತುತವಾಗಿ 14,298 ಹುದ್ದೆಗಳ ನೇಮಕಾತಿಗಾಗಿ ಮತ್ತೊಮ್ಮೆ ಅಧಿಸೂಚನೆ ಹೊರಡಿಸಲಾತಕ್ಕದ್ದು. ಈ 9,144 ಹುದ್ದೆಗಳ ಅಧಿಸೂಚನೆ ಹೊರಡಿಸಿದಾಗ ಯಾರು ಅರ್ಜಿ ಸಲ್ಲಿಸೋರೋ ಅಂತಹ ಅಭ್ಯರ್ಥಿಗಳು ಮತ್ತೊಮ್ಮೆ ಅರ್ಜಿ ಸಲ್ಲಿಸುವಂತಹ ಅವಶ್ಯಕತೆ ಇಲ್ಲ ರೀ. ಓಕೆ ರೀ, ಮತ್ತೊಂದು ಹೊಸ ಅಪ್ಲಿಕೇಶನ್ ಹಾಕೋಕ್ಕೆ ಹೋಗಬೇಡ್ರಿ. ಆ ಹಳೆ ಅಪ್ಲಿಕೇಶನ್ ಕನ್ಸಿಡರ್ ಆಗ್ತಾ ಈ ಹಳೆ ಅಪ್ಲಿಕೇಶನ್ ಒಳಗೆ ನೀವು ಏನಾದರೂ ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಆದರೆ ಮಾಡಬೇಕಿತ್ತು ಅಂತಂದರೆ ನೀವು ಮಾಡಿಫೈ ಮಾಡಿಕೊಳ್ಬೋದು ಸ್ನೇಹಿತರೆ. ಏನೇನು ಮಾಡಿಫೈ ಮಾಡ್ಕೊಳ್ಬೋದು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದರೆ, ನಿಮ್ಮ ಕ್ವಾಲಿಫಿಕೇಷನ್ಗೆ ಡೀಟೇಲಾಗಿ ಸಂಬಂಧಪಟ್ಟಂಗೆ, ಆಮೇಲೆ ಫೋಟೋಸ್ ಅಪ್ಲೋಡ್ ಆಗಿರ್ಬೋದು, ಸಿಗ್ನೇಚರ್ ಅಪ್ಲೋಡ್ ಆಗಿರ್ಬೋದು, ಆಮೇಲೆ RRB ಏನಾದರೂ ಚೇಂಜ್ ಮಾಡಬೇಕಿತ್ತು ಅಂತಂದರೆ ಪೋಸ್ಟ್ ಪ್ರಿಫರೆನ್ಸ್ ಒಳಗೆ ಏನಾದರೂ ಪೋಸ್ಟ್ ಪ್ರಿಫರೆನ್ಸನ್ನು ಚೇಂಜಸ್ ಮಾಡಬೇಕಾಗುತ್ತೆ. ಆಮೇಲೆ ಇವಾಗ ಪ್ರಸ್ತುತವಾಗಿ ಏನು ಮತ್ತೆ ಹೊಸ ಹುದ್ದೆಗಳು ಸೇರಿಸಿರಲ್ಲ, ಆ ಹುದ್ದೆಗಳಿಗೂ ಕೂಡ ಪೋಸ್ಟ್ ಪ್ರಿಫರೆನ್ಸ್ ಆ್ಯಡ್ ಮಾಡಬೇಕಿತ್ತೆ ಆ ಎಲ್ಲ ಮಾಡಿಫೈ ಪ್ರಸ್ತುತವಾಗಿ ಮಾಡಬಹುದು ಸ್ನೇಹಿತರೆ. ಆದರೆ ಹೊಸ ಅಪ್ಲಿಕೇಶನ್ ಆಗ್ತದಲ್ಲ ಸ್ನೇಹಿತರೆ, ಹೊಸ ಅಪ್ಲಿಕೇಶನ್ ಹಾಕೋಕ್ಕೆ ಹೋಗಬೇಡ್ರಿ ಸ್ನೇಹಿತರೆ. ಆ ಹಳೆ ಅಪ್ಲಿಕೇಶನ್ದೊಳಗೆ ನೀವು ಮಾಡಿಫೈ ಮಾಡ್ಕೊಳ್ಳಿ. ಈ 9,144 ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂತಹ ಸಂದರ್ಭದಲ್ಲಿ ಯಾರು ಅರ್ಜಿ ಸಲ್ಲಿಸಲಿಲ್ಲವೋ ಅಂತಹ ಅಭ್ಯರ್ಥಿಗಳಿಗೆ ಮತ್ತೊಂದು ಅವಕಾಶ ಕೊಟ್ಟರೆ ಅವರು ಹೊಸ ಅಪ್ಲಿಕೇಶನ್ ಹಾಕಬಹುದು, ನ್ಯೂ ಅಪ್ಲಿಕೇಶನನ್ನು ಹಾಕಬಹುದು ಸ್ನೇಹಿತರೆ. ಹೊಸ ಅಪ್ಲಿಕೇಶನನ್ನು ಹಾಕುವುದು ಅವರಿಗೆ 15 ದಿನದ ಸಮಯಾವಕಾಶ ಕೊಟ್ಟರೆ ಅರ್ಜಿ ಸಲ್ಲಿಸೋಕ್ಕೆ ಅಕ್ಟೋಬರ್ 2ನೇ ತಾರೀಕು ಸ್ಟಾರ್ಟ್ ಆಗ್ತದೆ. ಅಕ್ಟೋಬರ್ 2, 2024 ಅರ್ಜಿ ಸ್ಟಾರ್ಟ್ ಆದಾಗ ಆಗ್ತದೆ. ಅಕ್ಟೋಬರ್ 16, 2024 ಅರ್ಜಿ ಮುಕ್ತಾಯವಾಗುತ್ತದೆ ಸ್ನೇಹಿತರೆ. 15 ದಿನ ಸಮಯಾವಕಾಶ ಕೊಟ್ಟಾರ. ಈ 15 ದಿನದೊಳಗೆ ಈ ಹಿಂದೆ ಅರ್ಜಿ ಸಲ್ಲಿಸದೇ ಇರತಕ್ಕಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ಈ 9,144 ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಲಿದ್ದಾರೆ. ಈ ಅಧಿಸೂಚನೆ ಒಳಗೆ ಇರತಕ್ಕದ್ದು ಎಲ್ಲಾನು ಆಸ್ ಇಟ್ ಈಸ್ ಅಪ್ಲೈ ಆಗ್ತಾ ಸ್ನೇಹಿತರೆ. ಏನು ಚೇಂಜಸ್ ಇರೋದಿಲ್ಲ. ಕ್ವಾಲಿಫಿಕೇಷನ್ ಆಗಿರ್ಬೋದು, ಆಮೇಲೆ ನೇಮಕಾತಿ ಹಂತಗಳಾಗಿರ್ಬೋದು, ಅಪ್ಲಿಕೇಶನ್ ಪ್ರೊಸೆಸ್ ಆಗಿರ್ಬೋದು, ಪ್ರತಿಯೊಂದು ಆ ಹಳೆ ನೋಟಿಫಿಕೇಷನ್ದಾಗ ಏನಿದೆ ಅದೇ ಇರ್ತದೆ. ಏನು ಚೇಂಜಸ್ ಇರಂಗಿಲ್ಲ. ಜಸ್ಟ್ ಏನಂದರೆ ಈ ಆಡಿಷನಲ್ ಪೋಸ್ಟ್ ಸೇರಿಸತಕ್ಕದ್ದಲ್ಲಿ ಇಲ್ಲಿ ತಿಳಿಸತಕ್ಕದ್ದು ಸ್ನೇಹಿತರೆ. ಓಕೆ, ಈಗಾಗಲೇ ನಾನು ಈ 9,144 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದೇ ರೀತಿ ಆ ಹುದ್ದೆಗಳಿಗೆ ಯಾವ ರೀತಿ ನಿಮ್ಮ ಮೊಬೈಲ್ ಮೂಲಕನೇ ಅರ್ಜಿ ಸಲ್ಲಿಸಬೇಕು ಅಂತ ಅನ್ನೋದಕ್ಕೆ ಸಂಬಂಧಪಟ್ಟಾಗೂ ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದೇ ರೀತಿ ಆ ಹುದ್ದೆಗೆ ಯಾವ ರೀತಿ ನಿಮ್ಮದು ಮೊಬೈಲ್ನಲ್ಲೇ ಮೂಲಕ ಅರ್ಜಿ ಸಲ್ಲಿಸಬೇಕು ಅಂತ ಅನ್ನೋದಕ್ಕೆ ಸಂಬಂಧಪಟ್ಟಾಗೂ ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿದೆ ನೋಡಿ, ಭಾರತೀಯ ರೈಲ್ವೆ ಇಲಾಖೆ 9,144 ಹುದ್ದೆಗಳ ನೇಮಕಾತಿ ಏನೆಲ್ಲ ಇದ್ದಾವೆ ಅಧಿಸೂಚನೆಗೆ ಸಂಬಂಧಪಟ್ಟಂಗೆ ಈಗಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋದ ಲಿಂಕ್ ಈ ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಒಮ್ಮೆ ನೋಡ್ಕೊಳ್ಳಿ ಸ್ನೇಹಿತರೆ. ಅದೇ ರೀತಿ ನಿಮ್ಮದು ಮೊಬೈಲ್ ಮೂಲಕವೇ ಈ ಹುದ್ದೆಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂತ ಅನ್ನೋದಕ್ಕೆ ಸಂಬಂಧಿಸಿದಂಗೂ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ಇಲ್ಲಿದೆ ನೋಡಿ ಸ್ನೇಹಿತರೆ, ಅರ್ಜಿ ಸಲ್ಲಿಸುವ ವಿಧಾನ ಅಂತ ಹೇಳಿ ತುಂಬ ಲೈನ್ ಕಾಣುತ್ತದೆ ನಿಮಗೆ. ಈ ವಿಡಿಯೋ ಒಮ್ಮೆ ನೋಡ್ಕೊಳ್ಳಿ ಸ್ನೇಹಿತರೆ. ಪ್ರಸ್ತುತ ವಿಡಿಯೋದಲ್ಲಿ ಈ 2 ವಿಡಿಯೋಗಳ ಲಿಂಕನ್ನು ಶೇರ್ ಮಾಡಿರ್ತೀನಿ ಸ್ನೇಹಿತರೆ. ಆ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡೋದರ ಮೂಲಕ ನೀವು ಹಿಂದಿದ್ದೆ ಕಂಪ್ಲೀಟ್ ನೋಟಿಫಿಕೇಷನ್ನ ಓದಿಕೊಳ್ಳಿ. ಅದೇ ರೀತಿ ಮೊಬೈಲ್ ಮೂಲಕ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅನ್ನೋದಕ್ಕೆ ಸಂಬಂಧಿಸಿದ ಹಾಗೂ ಕೂಡ ಕಂಪ್ಲೀಟಾಗಿ ನೋಡಿ ಸ್ನೇಹಿತರೆ. ಇಂದೇನು ನೋಟಿಫಿಕೇಷನ್ ಏನೂ ಹೊರಡಿಸಲಿಲ್ಲ ರೀ. ಆವಾಗ 18 ವಿವಿಧ ರೀತಿಯ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿದರೆ 18 ವಿವಿಧ ರೀತಿಯ ಹುದ್ದೆಗಳು
ಹುದ್ದೆಗಳಿಗೆ ಇನ್ನು 12 ಕ್ಯಾಟಗರಿಯ ಹುದ್ದೆಗಳು ಸೇರಿಸುವಂಥದ್ದು ಸ್ನೇಹಿತರೆ. ಪ್ರಸ್ತುತವಾಗಿ ನೀವು 40 ಕ್ಯಾಟಗರಿಯ ಹುದ್ದೆಗಳು ಖಾಲಿ ಇರುವಂಥದ್ದು. ಸ್ನೇಹಿತರೆ, 19ನೇ ಸೀರಿಯಲ್ ನಂಬರ್ ಇಟ್ಕೊಂಡು ನೀವು 40ನೇ ಸೀರಿಯಲ್ ನಂಬರ್ನ ತನಕ ನೀವು ಈ ಹೊಸ ಹುದ್ದೆಗಳು ಸ್ನೇಹಿತರೆ, ಇವಾಗ ಏನು ಹೊಸದಾಗಿ ಹುದ್ದೆಗಳು ಸೇರ್ಪಡೆ ಮಾಡಲಾಗಿದೆಯಲ್ಲ ಸ್ನೇಹಿತರೆ, ಅದಕ್ಕೆ ನೀವು ಸಂಬಂಧಪಟ್ಟಂಗೆ ಕ್ವಾಲಿಫಿಕೇಷನ್ ಏನೇನಾಗಿರಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದರೆ, ಮೊದಲನೇದಾಗಿ ಟೆಲಿಕಮ್ಯುನಿಕೇಷನ್ ಸ್ನೇಹಿತರೆ. ಈ ಟೆಲಿಕಮ್ಯುನಿಕೇಷನ್ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಅಂದರೆ ಎಲೆಕ್ಟ್ರಿಷಿಯನ್ ಆಗಿರಬಹುದು, ಅಥವಾ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಆಗಿರ್ಬೋದು, ಅಥವಾ ವೈರ್ ಮ್ಯಾನ್ ಆಗಿರ್ಬೋದು, ಅಥವಾ ಫಿಟ್ಟರ್ ಆಗಿರ್ಬೋದು. ಇವಿಷ್ಟು ಟ್ರೇಡ್ಗಳಲ್ಲಿ ಯಾವುದಾದರೂ ಒಂದು ಟ್ರೇಡ್ನಲ್ಲಿ ನೀವೇನಾದರೂ ITI ಪಾಸ್ ಮಾಡಿದ್ರಿ ಅಂತಂದರೆ ನೀವು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ ಕೇಸ್ ITI ಪಾಸ್ ಮಾಡಿರಲಿಲ್ಲ ಅಂತಂದರೂ ಅಂದರೆ ಮ್ಯಾಥ್ಸ್ ಏನಿದೆ, ಈ ಫಿಸಿಕ್ಸ್ ಆ್ಯಂಡ್ ಮ್ಯಾಥ್ಸ್ ಕೂಡ ಈ ವಿಷಯದೊಂದಿಗೆ PUC ಕೂಡ ಪಾಸ್ ಮಾಡಿದರೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ನೆಕ್ಸ್ಟ್ ಕಾರ್ಪೊರೇಟರ್ ಮೆಕ್ಯಾನಿಕಲ್ ವಿಭಾಗ, ಕಾರ್ಪೊರೇಟರ್ ಅಥವಾ ಫರ್ನಿಚರ್ ಆ್ಯಂಡ್ ಕ್ಯಾಬಿನೆಟ್ ಮೇಕರ್. ಈ ಎರಡರೊಳಗೆ ಯಾವುದಾದರೂ ಒಂದು ಟ್ರೇಡ್ನಲ್ಲಿ ಐಟಮನ್ನು ಪಾಸ್ ಮಾಡಿರಬೇಕು. ನೆಕ್ಸ್ಟು ಎಲೆಕ್ಟ್ರಿಕಲ್ ವರ್ಕ್ಶಾಪ್ ವಿಭಾಗ, ಎಲೆಕ್ಟ್ರಿಷಿಯನ್ ಅಥವಾ ಮೆಕ್ಯಾನಿಕಲ್, ಆಟೋ, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅಥವಾ ವೈರ್ಮ್ಯಾನ್ ಅಥವಾ ಎಲೆಕ್ಟ್ರಿಕ್ ಮೆಕ್ಯಾನಿಕ್ ಅಥವಾ ಮೆಕ್ಯಾನಿಕ್ ಪವರ್ ಎಲೆಕ್ಟ್ರಾನಿಕ್. ಇವಿಷ್ಟು ಟ್ರೇಡ್ ಒಳಗೆ ಯಾವುದಾದರೂ ಒಂದು ಟ್ರೇಡ್ನಲ್ಲಿ ನೀವು IT ಪಾಸ್ ಮಾಡಿರಬೇಕು. ಅಂದರೆ ಸ್ನೇಹಿತರ, ಟೆಕ್ನಿಷಿಯಲ್ ಗ್ರೇಡ್ 3 ಅಂದರೆ ಎಲೆಕ್ಟ್ರಿಕಲ್ ವಿಭಾಗ, ಎಲೆಕ್ಟ್ರಿಷಿಯಲ್ ಆಗಿರ್ಬೋದು, ವೈರ್ಮ್ಯಾನ್ ಆಗಿರ್ಬೋದು, ಎಲೆಕ್ಟ್ರಿಕ್ ಮ್ಯಾನಿಕ್ ಆಗಿರ್ಬೋದು, ಮೆಕ್ಯಾನಿಕ್ ಪವರ್ ಎಲೆಕ್ಟ್ರಾನಿಕ್ ಅಂತಂದರೆ ಏನಿದೆ ಎಲ್ಲನೂ ಆಗಿರ್ಬೋದು. ಇವಿಷ್ಟು ಟ್ರೇಡ್ನಲ್ಲಿ ಯಾವುದಾದರೂ ಒಂದು ಟ್ರೇಡ್ನಲ್ಲಿ ನೀವು ID ಅಂದರೆ ಪಾಸ್ ಮಾಡಿರಬೇಕು. ನೆಕ್ಸ್ಟು ಎಲೆಕ್ಟ್ರಿಕಲ್ ಅಥವಾ ಪವರ್ ಅಥವಾ ಟ್ರೈನ್ ಅಂದರೆ ಲೈಟ್ನಿಂಗ್ ವಿಭಾಗಕ್ಕೆ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಅಂತಂದರೆ ಸೇಮ್ ಸ್ನೇಹಿತರೆ, ನೀವು ಎಲೆಕ್ಟ್ರಿಷಿಯಲ್, ವೈರ್ಮ್ಯಾನ್, ಮೆಕ್ಯಾನಿಕ್, HT ಅಂದರೆ ಏನು ಎಕ್ವಿಪ್ಮೆಂಟ್ ಆ್ಯಂಡ್ ಕೇಬಲ್ ಜಾಯಿಂಟಿಂಗ್, ಎಲೆಕ್ಟ್ರಿಕ್ ಥರ ಮೆಕ್ಯಾನಿಕ್. ಇವಿಷ್ಟು ಟ್ರೇಡ್ನಲ್ಲಿ ಯಾವುದಾದ್ರೂ ಒಂದು ಟ್ರೇಡ್ನಲ್ಲಿ IT ಪಾಸ್ ಮಾಡಿರಬೇಕು. ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಅಥವಾ ಮೆಕ್ಯಾನಿಕ್ ಪವರ್ ಎಲೆಕ್ಟ್ರಾನಿಕ್. ಇವು ಎರಡು ಟ್ರೇಡ್ನೊಳಗೆ ಯಾವುದಾದ್ರೂ ಒಂದು ಟ್ರೇಡ್ನಲ್ಲಿ ನೀವು IT ಪಾಸ್ ಮಾಡಿರಬೇಕು. ನೆಕ್ಸ್ಟ್ ಬ್ರಿಡ್ಜ್ ಸ್ನೇಹಿತರೆ, ವರ್ಕ್ಶಾಪ್ ವಿಭಾಗ ಅಂದರೆ ಫಿಟ್ಟರ್ ಆಗಿರ್ಬೋದು ಅಥವಾ ವೆಲ್ಡರ್ ಟ್ರೇಡ್ ಆಗಿರ್ಬೋದು. ಈ ಮೂರೊಳಗೆ ಯಾವುದಾದ್ರೂ ಒಂದು ಟ್ರೇಡ್ನಲ್ಲಿ ನೀವು ITI ಪಾಸ್ ಮಾಡಿರಬೇಕು. ನೆಕ್ಸ್ಟ್ ಡೀಸೆಲ್ ಮೆಕ್ಯಾನಿಕಲ್ ವರ್ಕ್ಶಾಪ್ ವಿಭಾಗ, ಫಿಟ್ಟರ್ ಅಂತಂದರೆ ಮೆಕ್ಯಾನಿಕಲ್ ಡೀಸೆಲ್, ಮೆಕ್ಯಾನಿಕ್ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಹೆವಿ ವೆಹಿಕಲ್ಸ್, ಮೆಕ್ಯಾನಿಕ್ ಆಟೋಮೊಬೈಲ್, ಅಡ್ವಾನ್ಸ್ ಡೀಸೆಲ್ ಅಂದರೆ ಇಂಜಿನ್ ಅಥವಾ ಮೆಕ್ಯಾನಿಕಲ್ ಮೋಟರ್ ವೆಹಿಕಲ್ ಅಥವಾ ಟ್ರ್ಯಾಕ್ಟರ್ ಮೆಕ್ಯಾನಿಕ್ ಅಥವಾ ವೆಲ್ಡರ್ ಅಥವಾ ಪೇಂಟರ್. ಇವಿಷ್ಟರೊಳಗೆ ಯಾವುದಾದ್ರೂ ಒಂದು ಟ್ರೇಡ್ನಲ್ಲಿ ನೀವು ITIಯನ್ನು ಪಾಸ್ ಮಾಡಿರಬೇಕು. ನೆಕ್ಸ್ಟ್ ಮೆಕ್ಯಾನಿಕ್ ವರ್ಕ್ಶಾಪ್ ವಿಭಾಗ, ಫಿಟ್ಟರ್ ಅಥವಾ ವೆಲ್ಡರ್ ಅಥವಾ ಮಷಿನಿಸ್ಟ್ ಅಥವಾ ಮೆಕ್ಯಾನಿಕ್ಸ್ ಅಥವಾ ಟರ್ನರ್ ಅಥವಾ ಆಪರೇಟರ್, ಅಡ್ವಾನ್ಸ್ಡ್ ಮಷಿನ್ ಟೂಲ್ಸ್ ಅಥವಾ CNC ಪ್ರೋಗ್ರಾಮರ್ ಆಪರೇಟರ್. ಇನ್ನಿಷ್ಟು ಟ್ರೇಡ್ ಒಳಗೆ ಯಾವುದಾದ್ರೂ ಒಂದು ಟ್ರೇಡ್ನಲ್ಲಿ ನೀವು ITI ಪಾಸ್ ಮಾಡಿರಬೇಕು. ನೆಕ್ಸ್ಟ್ ಸ್ಕಿಲ್ಡ್ ಫಿಲ್ಟರ್ ಅಥವಾ ವೆಲ್ಡರ್ ಅಥವಾ ಮಷಿನಿಸ್ಟ್. ಈ ಮೂರು ಟ್ರೇಡ್ಗಳೊಳಗೆ ಯಾವುದಾದ್ರೂ ಒಂದು ಟ್ರೇಡ್ನಲ್ಲಿ ನೀವು ITIಯನ್ನು ಪಾಸ್ ಮಾಡಿರಬೇಕು. ನೆಕ್ಸ್ಟು ಶೆಲ್ ಫಿಲ್ಟರ್, ವೆಲ್ಡರ್. ಇವು ಎರಡರೊಳಗೆ ಯಾವುದಾದ್ರೂ ಒಂದು ಟ್ರೇಡ್ನಲ್ಲಿ ನೀವು ITI ಪಾಸ್ ಮಾಡಿರಬೇಕು. ನೆಕ್ಸ್ಟ್ ಫಿಲ್ಟರ್ ಮೆಕ್ಯಾನಿಕ್ ವಿಭಾಗ, ಫಿಲ್ಟರ್ ಟ್ರೇಡ್ನಲ್ಲಿ ನೀವು ITI ಪಾಸ್ ಮಾಡಿರಬೇಕು. ಆದರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ರಿಗರ್ ವಿಭಾಗ ಸ್ನೇಹಿತರೆ, IT-ದಲ್ಲಿ ರಿಗರ್ ಟ್ರೇಡ್ ಆಗಿರ್ಬೋದು ಅಥವಾ ಫಿಲ್ಟರ್ ಟ್ರೇಡ್ ಆಗಿರ್ಬೋದು. ಎರಡರೊಳಗೆ ಯಾವುದಾದ್ರೂ ಒಂದು ಟ್ರೇಡ್ನಲ್ಲಿ ನೀವು ITI ಪಾಸ್ ಮಾಡಿರಲೇಬೇಕು. ನೆಕ್ಸ್ಟ್ ಟರ್ನ್ ವರ್ಕ್ ಶಾಪ್ ವಿಭಾಗ ಏನಪ್ಪ ಅಂತಂದರೆ ಟರ್ನರ್ ಟ್ರೇಡ್ನಲ್ಲಿ ITI ಪಾಸ್ ಮಾಡಿರಬೇಕು. ನೆಕ್ಸ್ಟ್ ಬ್ಲಾಕ್ ಸ್ಮಿತ್ ಅಂತಂದರೆ T ಅಥವಾ ಮೆಕ್ಯಾನಿಕ್ ವಿಭಾಗ ಸ್ನೇಹಿತರೆ, ಫೋರ್ಜರ್ ಆ್ಯಂಡ್ ಈ ಟ್ರೇಡ್ನಲ್ಲಿ ನೀವು ಐಟಮ್ ಪಾಸ್ ಮಾಡಿರಬೇಕು. ಮಿಷಿನಿಸ್ಟ್ ಟ್ರೇಡ್ ಅಥವಾ ಟರ್ನರ್ ಅಥವಾ ಮಷಿನಿಸ್ಟ್ ಟ್ರೇಡ್, ಗ್ರೈಂಡರ್. ಈ ಮೂರು ಟ್ರೇಡ್ನಲ್ಲಿ ಯಾವುದಾದರೂ ಒಂದು ಟ್ರೇಡ್ನಲ್ಲಿ ನೀವು ITI ಪಾಸ್ ಮಾಡಿರಬೇಕು. ನೆಕ್ಸ್ಟ್ ಗ್ರೇನ್ ಡ್ರೈವರ್, ಮೆಟೀರಿಯಲ್ ಹ್ಯಾಂಡಲಿಂಗ್
ಅಂದರೆ ಇಕ್ವಿಪ್ಮೆಂಟ್ ಅಂದರೆ ಆಪರೇಟರ್ ಇವೆರಡರೊಳಗೆ ಯಾವುದಾದರೂ ಒಂದು ಟ್ರೇಡ್ನಲ್ಲಿ ನೀವು ITI ಪಾಸ್ ಮಾಡಿರಬೇಕು. ನೆಕ್ಸ್ಟ್ ಮಿಲ್ ರೈಟ್ ಮೇಂಟೆನೆನ್ಸ್ ಟ್ರೇಡ್ನಲ್ಲಿ ITI ಪಾಸ್ ಮಾಡಿರಬೇಕು. ಫೆಂಟರ್ ಆದರೆ ಫೆಂಟರ್ ಟ್ರೇಡ್ನಲ್ಲಿ ITI ಪಾಸ್ ಮಾಡಿರಬೇಕು. ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷ್ನರ್ ಅಂದರೆ ಏರ್ ಕಂಡೀಷ್ನರಿಂದ MRSC ಅಂತ ಒಂದು ಟ್ರೇಡ್ ಬರ್ತದೆ. ಆ ಟ್ರೇಡ್ನಲ್ಲಿ ನೀವು ಪಾಸ್ ಕೂಡ ಆಗಿರಬೇಕು. ಅಂತಂದರೆ ಎಲೆಕ್ಟ್ರಿಷಿಯಲ್ ಅಥವಾ ಪವರ್ ಮ್ಯಾನ್ ಅಂದರೆ ಮೆಕ್ಯಾನಿಕ್ ಆಗಿರ್ಬೋದು. ಇವಿಷ್ಟು ಟ್ರೇಡ್ನಲ್ಲಿ ಯಾವುದಾದ್ರೂ ಒಂದು ಟ್ರೇಡ್ನಲ್ಲಿ ITI ಪಾಸ್ ಮಾಡಿರಬೇಕು. ನೆಕ್ಸ್ಟ್ ಅಂದರೆ ಟ್ರಿಮ್ಮರ್ ವಿಭಾಗ, ಟೈಲರ್ ಅಥವಾ ಒಂದು ಟ್ರೇಡ್ ಬರ್ತದೆ. ಆ ಟ್ರೇಡ್ನಲ್ಲಿ ITI ಪಾಸ್ ಮಾಡಿರಬೇಕು. ನೆಕ್ಸ್ಟ್ ವೆಲ್ಡರ್ ಟ್ರೇಡ್ನಲ್ಲಿ ನೀವು ITI ಪಾಸ್ ಮಾಡಿರಬೇಕು. ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ಈ ಹಿಂದೆ 9,144 ಹುದ್ದೆಗಳ ನೋಟಿಫಿಕೇಷನ್ ಹೊರಡಿಸಿದಾಗ ಬೆಂಗಳೂರು RRB ಒಳಗೆ 142 ಹುದ್ದೆಗಳು ಖಾಲಿ ಇದ್ದು ಸ್ನೇಹಿತರೆ, ಇವಾಗ ಹೊಸದಾಗಿ ಈ ಬೆಂಗಳೂರು RRB ಒಳಗೆ ಹೊಸದಾಗಿ 195 ಹುದ್ದೆಗಳು ಸೇರ್ಪಡೆ ಮಾಡಿತಕ್ಕದ್ದು ಸ್ನೇಹಿತರೆ. ಒಟ್ಟಾರೆಯಾಗಿ ಬೆಂಗಳೂರು RRB ನಲ್ಲಿ 337 ಹುದ್ದೆಗಳು ಖಾಲಿ ಇರತಕ್ಕದ್ದು ಸ್ನೇಹಿತರೆ. ಯಾವ ಹುದ್ದೆಗಳು ಖಾಲಿ ಆದವ ಅಂತ ನಿಮಗೆ ಅನ್ನೋದ್ರ ಬಗ್ಗೆ ನೋಡೋದಾದರೆ, ಟೆಕ್ನಿಕಲ್ ಅಂದರೆ ಗ್ರೇಡ್ 3, ಕಾರ್ಪೊರೇಟರ್ ಮೆಕ್ಯಾನಿಕಲ್ ವಿಭಾಗ, ಆಮೇಲೆ ಎಲೆಕ್ಟ್ರಿಕ್ ವಿಭಾಗ, ಫಿಲ್ಟರ್ ಮಷಿನಿಸ್ಟ್, ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನ್, ಟ್ರಿಮ್ಮರ್ ವರ್ಕ್ಶಾಪ್ ವಿಭಾಗ, ಆಮೇಲೆ ವೆಲ್ಡ್. ಈ ಕ್ಯಾಟಗರಿಯ ಹುದ್ದೆಗಳು ಹೊಸದಾಗಿ ಸೇರ್ಪಡೆ ಮಾಡಿತಕ್ಕದ್ದು. ಬೆಂಗಳೂರು RRB ನಲ್ಲಿ 337 ಹುದ್ದೆಗಳು ಖಾಲಿ ಇರತಕ್ಕದ್ದು ಸ್ನೇಹಿತರೆ. ಒಟ್ಟಾರೆಯಾಗಿ ಭಾರತದಾದ್ಯಂತ ನಿಮಗೆ ಏನಿದೆ ಅಂದರೆ 14,598 ಹುದ್ದೆಗಳು ಖಾಲಿ ಇರುವಂಥದ್ದು ಸ್ನೇಹಿತರೆ. ಇವಾಗ ಮತ್ತೊಮ್ಮೆ ಅವಕಾಶ ಸಿಕ್ಕಿದ್ರಿ, ಯಾರು ITI ಪಾಸ್ ಆಗಿರ್ತೀರಿ ಅಂಥವರಿಗೆ ಇನ್ನೊಂದು ಅವಕಾಶ ಸಿಕ್ಕಿದೆ. 15 ದಿನ ಸಮಯಾವಕಾಶ ಅದೇ. ಈ 15 ದಿನದೊಳಗೆ ನೀವು ಅರ್ಜಿಯನ್ನು ಸಲ್ಲಿಸಿರಿ ಸ್ನೇಹಿತರೆ. ಇದಿಷ್ಟು ಈ ಅಡಿಷನಲ್ ಹುದ್ದೆಗಳಿಗೆ ನೇಮಕಾತಿ RRB ಹೊರಡಿಸತಕ್ಕದ್ದು ನೋಟಿಫಿಕೇಷನ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ದಯಮಾಡಿ ಲೈಕ್ ಮಾಡಿ, ಹಾಗೆ ಅಂದರೆ ಏನಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಉಪಯೋಗ ಆಗಿದೆ ಅಂತಂದರೆ ನನ್ನ ಚಾನಲ್ನ ನೀವು ಕಂಟಿನ್ಯೂ ಆಗಿ ನೋಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.